50,000 ಇನ್ಕಮ್ ತಗೊಂಡ್ರೆ 1 ಲಕ್ಷದ್ದು ಬೈಕ್, ಕರೆಕ್ಟಾ? ಸೊ 3 ಲಕ್ಷ ಇನ್ಕಮ್ ತಗೊಂಡ್ರೆ ಕಾರ್. ಎಷ್ಟು ಜನ ರೆಡಿ ಇದೀರಾ? ಓಕೆನಾ? ಆಲ್ ಟೈಮ್ ಆಯ್ತಾ ಸರ್? ಟೈಮ್ ಆಯ್ತಾ? 5 ಮಿನಿಟ್ಸ್ ಸರ್ ಅಷ್ಟೇ. ಓಕೆ, ಸೊ ಎಷ್ಟು ಜನ ಟೈಮ್ ಎಷ್ಟು? ಓಕೆ, ಸೊ 3 ಲಕ್ಷ ಇನ್ಕಮ್ ತಗೊಂಡ್ರೆ ಎಷ್ಟು ಲಕ್ಷದ ಕಾರು? 8 ಲಕ್ಷದ್ದು ಕಾರು. 3 ಲಕ್ಷ ಇನ್ಕಮ್ ತಗೊಂಡ್ರೆ 8 ಕಾರು. 60 ಡೇಸ್, 60 ದಿನ. ಇವತ್ತಿಂದ ಬ್ಯಾಗಲ್ಲಿ ಬಟ್ಟೆ ಹಾಕೊಳ್ಳಿ, ಮನೇಲಿ ಹೇಳ್ಬಿಡಿ, 60ನೇ ದಿನ ವಿತ್ ಕಾರಲ್ಲೇ ನಿಮ್ಮನ್ನು ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿ. ಹೇಳ್ತೀರಾ? ಆಮೇಲೆ ಇಲ್ಲಿ ಕಾರ್ ತಗೊಂಡು ಏನೋ ಅಚೀವ್ಮೆಂಟ್ ಆದ್ಮೇಲೆ 3 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ ಕೊಡಲ್ಲ. ಅಚೀವ್ಮೆಂಟ್ ಆದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಒಂದು ಪ್ರೋಗ್ರಾಮ್, ಅಲ್ಲೇ ನಿಮಗೆ ಡೆಲಿವರಿ. ಎಷ್ಟು ಜನಕ್ಕೆ ಸರ್ ಟಾರ್ಗೆಟ್ ತುಂಬಾ ಕಷ್ಟ ಅನ್ನೋರು ಯಾರು ಇದ್ದೀರಾ? ಯಾರು ಇದ್ರೆ ಟ್ರೈಸ್ ಮಾಡಿ. ಓಕೆನಾ? ನಾನು ಸ್ವಲ್ಪ ಕಡಿಮೆ ಮಾಡೋಣ ಅನ್ಕೊಂಡಿದ್ದೆ, ಈಗ ನೀವು ಹೇಳಿದ್ಮೇಲೆ ಬೇಡ ಇದಕ್ಕೆ ಫಿಕ್ಸ್ ಆಗ. ಸರ್ ಇಡೀ ಇದರಲ್ಲಿ ಹಿಸ್ಟ್ರಿನಲ್ಲಿ ನಿಮ್ಗೆ ಇಷ್ಟು ಸಣ್ಣ ಟಾರ್ಗೆಟ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ರಿವಾರ್ಡ್ಸ್ ನ ಕೊಡುವಂಥದ್ದು ಯಾರೂ ಇಲ್ಲ. ಇನ್ನೊಂದು ವಿಡಿಯೋ ಇದೆ ನೋಡೋಣ, ವಿಡಿಯೋ ಮಾತಾಡಿ ಪ್ರೋಗ್ರಾಮ್ ವೈಂಡ್ ಅಪ್ ಮಾಡೋಣ. ರೈಟ್, ಈಗ ಎಷ್ಟು ಜನ ಖುಷಿ ಆಯ್ತು? 2.5 ಲಕ್ಷ ಇನ್ಕಮ್ ತಗೊಂಡ್ರೆ 8 ಲಕ್ಷದ ಕಾರ್ನ ಮನೆಗೆ ತಗೊಂಡೋಗ್ಬೋದು. ಮಾಡಿ ಇವಾಗ ಈಗ ಎಷ್ಟು ಜನ ಹೇಳಿ, ಎಷ್ಟು ಜನ ರೆಡಿ ಸರ್? 100%. ತುಂಬಾ ಜನಕ್ಕೆ RP ಅಂದ್ರೆ ಏನು ಗೊತ್ತಾಗಿಲ್ಲ ಅಂತ ಹೇಳ್ತೀನಿ. ಬೈಕ್ ಮೆನ್ಷನ್ ಮಾಡ್ಬೇಕು ಅಂದ್ರೆ ಗ್ರೂಪ್ 1 ನಲ್ಲಿ 1 ಲಕ್ಷ CVP, ಗ್ರೂಪ್ 2 ನಲ್ಲಿ 1 ಲಕ್ಷ CVP ಅಂದ್ರೆ ನಿಮ್ಗೆ 100 RP ಅಂತ. ಅಂದ್ರೆ 1 RP = 1,000ಕ್ಕೆ 1 RP ಬಂದಿರುತ್ತೆ. 1,000 ಇನ್ಕಮ್ ತಗೊಂಡ್ರೆ 1 RP ಅಂತ ಅಂದ್ರೆ ಒಂದು ರಿವಾರ್ಡ್ ಪಾಯಿಂಟ್ ಅದು. ಓಕೆ, ಅಂದ್ರೆ ನೀವು 100 ರಿವಾರ್ಡ್ ಪಾಯಿಂಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 60 ದಿನ ಟೈಮ್, 60 ಡೇಸ್. 60 ಡೇಸ್ ನೀವು ಯಾವ್ದಾದ್ರು ಮಾಡಿ, ನಿಮ್ ಇಷ್ಟ. 500 CVP, 1,000 CVP, 2,000 CVP. ಈಗ ನೀವ್ ಯಾರು ಮಾಡಲ್ಲ ಅಂತ ಗೊತ್ತು, ನಾಳೆಯಿಂದಾನೆ ಬಿಡಿ. ಇವತ್ತು ಮಾಡೋದೆಲ್ಲ ಹೋಲ್ಡ್ ಆಗುತ್ತೆ, ಆಯ್ತು. ಬಟ್ ಸೀರಿಯಸ್ ಆಗಿ ಯೋಚನೆ ಮಾಡಿ, ಇವತ್ತಿಂದ